As last week we started the Lent series, today is the second sermon in this series. ಕಳೆದ ವಾರ ನಾವು ಈ ಒಂದು 40 ದಿನದ ಒಂದು ಲೆಂಟ್ ಸೀರೀಸ್ ಅಂತ ಸಂದೇಶವನ್ನು ನಾವು ಪ್ರಾರಂಭ ಮಾಡಿದ್ದೇವೆ. ಇದು ಎರಡನೇ ವಾರವಾದ ಒಂದು ಸಂದೇಶವಾಗಿರುತ್ತದೆ. So today we have heard the scripture read to us. ಇವತ್ತು ನಾವು ದೇವರ ವಾಕ್ಯವನ್ನು ನಾವು ಈಗಾಗಲೇ ನಾವು ಓದಿದ್ದನ್ನು ಕೇಳಿಕೊಂಡಿದ್ದೇವೆ. So this portion, maybe we have heard so many time messages from this same passage. ಈ ಒಂದು ಭಾಗವು ನಾವು ಅನೇಕ ಸಾರಿ ನಾವು ಸತ್ಯವೇದವನ್ನು ಓದುವಾಗ ನಾವು ಓದಿ ಕೇಳಿದ್ದೇವೆ. This passage is also very familiar to us. ಅದು ಮಾತ್ರವಲ್ಲ, ಈ ಒಂದು ಘಟನೆ ನಮ್ಮ ಎಲ್ಲರಿಗೂ ತುಂಬಾ ಪರಿಚಿತವಾದ ಒಂದು ಘಟನೆ ಆಗಿದೆ. But we are going to look at it from a different perspective perspective today. ಆದರೆ ಈ ದಿನದಲ್ಲಿ ಅದನ್ನು ನಾವು ಇನ್ನೊಂದು ಕೋನದಿಂದ ನಾವು ಅದನ್ನು ನೋಡಲಿಕ್ಕೆ ನಾವು ಮುಂದಿದ್ದೇವೆ. We have titled today's sermon as Father's Love. ಇವತ್ತಿನ ಸಂದೇಶದ ಹೆಸರು ನಾವು ತಂದೆಯ ಪ್ರೀತಿ ಎಂಬುದಾಗಿ ನಾವು ಇದನ್ನು ನಾವು ಕಲಿಯೋರಾಗಿದ್ದೇವೆ. We are going to look at how God our Father loves us unconditionally. ನಾವು ಈ ಸಮಯದಲ್ಲಿ ದೇವರ ಪ್ರೀತಿ ಹೇಗೆ, ದೇವರು ಹೇಗೆ ನಮಗೆ ಒಂದು ಮಿತಿ ಇಲ್ಲದೆ ಆತನು ಪ್ರೀತಿ ಮಾಡುತ್ತಾನೆ ಎಂಬುದಾದ ಒಂದು ಸಂದೇಶವನ್ನು ನಾವು ಇವಾಗ ನೋಡಲಿಕ್ಕಿದ್ದೇವೆ. In this story we see a father and two sons. ಈ ಒಂದು ಘಟನೆಯಲ್ಲಿ ತಂದೆ ಮತ್ತೆ ಅವರ ಎರಡು ಮಕ್ಕಳನ್ನು ನಾವು ನೋಡುತ್ತೇವೆ. The father who loves his both sons. ಇಲ್ಲಿ ಈ ತಂದೆ ಅವರ ಎರಡು ಮಕ್ಕಳನ್ನು ಹೆಚ್ಚಾಗಿ ಪ್ರೀತಿ ಮಾಡೋರಾಗಿದ್ದಾರೆ. Irresponsible younger son. ಆದರೆ ಎರಡನೇ ಮಗ ಆತನು ಜವಾಬ್ದಾರಿ ಇಲ್ಲದ ಒಂದು ಮಗನಾಗಿದ್ದ. And the older son was faithful to father. ಆದರೆ ಹಿರಿಯ ಒಂದು ಹುಡುಗ ಆತನು ಆತನ ತಂದೆಗೆ ಯಾವಾಗಲೂ ಆತನು ವಿಶ್ವಾಸಿಯಾಗಿದ್ದ. He loves both of them. ಆತನು ಇಬ್ಬರನ್ನು ಪ್ರೀತಿಸ್ತಾ ಇದ್ದ. We also have father, right? We also have our physical father. ನಮಗೂ ಕೂಡ ನಮಗೆ ನಮ್ಮ ತಂದೆಯಂದಿರು ಇದ್ದಾರಲ್ಲ. Some of us have a good father, some of us have a maybe not good father. ಕೆಲವರಿಗೆ ತಂದೆಯವರು ಒಳ್ಳೆಯವರಾಗಿದ್ದಾರೆ, ಕೆಲವರಿಗೆ ತಂದೆ ಒಳ್ಳೆಯವರಾಗಿ ಇಲ್ಲದೆ ಕೂಡ ಇದ್ದಾರೆ. Some people don't like to talk about their physical father. ಕೆಲವರು ಅವರ ತಂದೆಯ ಕುರಿತು ಮಾತನಾಡೋದಕ್ಕೆ ಅವರು ಇಷ್ಟಪಡೋದು ಇಲ್ಲ. Because they may not have that good experience from their physical father. ಕಾರಣವೇನೆಂದರೆ ಅವರ ತಂದೆಯ ಬಳಿಯಲ್ಲಿ ಹೆಚ್ಚಾದ ಒಂದು ಒಳ್ಳೆಯ ಒಂದು ಇಲ್ಲದೆ ಇರದ ಕಾರಣದಿಂದ ಅವರ ತಂದೆಯ ಕುರಿತು ಮಾತನಾಡೋದು ಕೂಡ ಇಷ್ಟಪಡೋದಿಲ್ಲ. But generally the figure father is very affectionate, loving, caring, who's a provider and shepherd. ಆದರೆ ಒಟ್ಟಾಗಿ ಒಂದು ನಾವು ನೋಡುವುದಾದರೆ ತಂದೆಯ ಎಂಬ ಒಂದು ಸ್ಥಾನ, ಆ ಸ್ಥಾನದಲ್ಲಿ ಇರುವವರು ಅವರು ಹೆಚ್ಚಾಗಿ ಪ್ರೀತಿ ಮಾಡುವವರು, ಅವರು ನಮ್ಮ ಎಲ್ಲ ಸಂಕಷ್ಟದ ಎಲ್ಲ ಸಮಯದಲ್ಲೂ ನಮ್ಮೊಂದಿಗಿದ್ದು ಅವರು ನಮಗೆ ಒಳ್ಳೆಯದನ್ನೇ ಮಾಡುವ ಒಂದು ವ್ಯಕ್ತಿಯಾಗಿ ಇರ್ತಾರೆ. Bible clearly tells sometimes our physical father fail us. ಸತ್ಯವೇದವು ಹೇಳ್ತದೆ, ಕೆಲವೊಂದು ಸಮಯದಲ್ಲಿ ನಮ್ಮ ಹೆತ್ತ ತಂದೆಯವರು ಕೆಲವು ಸಮಯದಲ್ಲಿ ಅವರು ಕೈ ಬಿಡಬಹುದು. But God, he calls himself is father to us. ಆದರೆ ದೇವರು ಆತನೇ ನಮ್ಮ ತಂದೆಯಾಗಿ ಇರುತ್ತಾನೆ ಎಂಬುದಾಗಿ ನಮಗೆ ತಿಳಿಸುವನಾಗಿದ್ದಾನೆ. There is no God in the world who you can call as your father. ಈ ಲೋಕದಲ್ಲಿ ನೀವು ಯಾರನ್ನು ಕೂಡ ಯಾವುದೇ ದೇವರನ್ನು ಕೂಡ ನೀವು ತಂದೆ ಎಂಬುದಾಗಿ ಹೇಳಿ ನೀವು ಕರೆಯೋದಿಕ್ಕೆ ಯಾರು ಇಲ್ಲ. But our God, the biblical God, he says you call me as father. He identifies himself as our father. ಆದರೆ ನಾವು ಓದುತ್ತಾ ಇರುವ ಸತ್ಯವೇದದ ಮುಖಾಂತರ ನಾವು ತಿಳಿದಿರುವ ನಮ್ಮ ತಂದೆಯಾದ ದೇವರು ಆತನು ಹೇಳುತ್ತಾನೆ, ನನ್ನನ್ನು ನೀವು ತಂದೆಯಾಗಿ ನನ್ನನ್ನು ಕರೀರಿ ಎಂಬುದಾಗಿ ಆತನು ನಮಗೆ ತಿಳಿಸಿಕೊಡುವರಾಗಿದ್ದಾರೆ. So it doesn't matter if you don't have a good father in the world. ನೀವು ನಿಮ್ಮ ಲೋಕದಲ್ಲಿ ನಿಮಗೆ ನಿಮ್ಮ ಹೆತ್ತ ಒಂದು ತಂದೆ ಅವರು ನಿಮ್ಮ ಜೊತೆ ಚೆನ್ನಾಗಿ ಇಲ್ಲ ಎಂಬುದಾಗಿ ಅದರ ಚಿಂತೆ ನಮಗೆ ಬೇಕಾಗಿಲ್ಲ. Because God likes to replace that position in your life as he is a true father. ಆದರೆ ಅದೇ ಜಾಗದಲ್ಲಿ ದೇವರು ಆತನು ನಮಗೆ ಆ ಜಾಗದಲ್ಲಿ ಆತನು ಇರುವನಾಗಿ ಆತನು ಒಪ್ಪಿಸಿಕೊಡೋನಾಗಿದ್ದಾನೆ. That's why today we are going to look at in this passage where Jesus explains about a father who
who loves his children irrespective of who they are. ಅದೇ ರೀತಿಯಲ್ಲಿ ಇವತ್ತು ನಾವು ನೋಡುತ್ತಾ ಇರುವ ಈ ಒಂದು ಸಂದೇಶದ ಘಟನೆಯ ಮುಖಾಂತರ ಯೇಸು ಕ್ರಿಸ್ತನು ನಮಗೆ ತಂದೆಯ ಪ್ರೀತಿ, ತಂದೆ ಹೇಗೆ ಇದ್ದಾರೆ ಎಂಬುದಾಗಿ, ಏನೇ ಬಂದರೂ ಕೂಡ ತಂದೆ ಹೇಗೆ ನಮ್ಮನ್ನು ನಡೆಸುತ್ತಾರೆ ಎಂಬುದಾಗಿ ಇಲ್ಲಿ ಯೇಸು ಸ್ವಾಮಿ ನಮಗೆ ತಿಳಿಸಿಕೊಡುವರಾಗಿದ್ದಾರೆ. Jesus introduces a new kind of father to all of us. ಯೇಸು ಕ್ರಿಸ್ತನು ನಮಗೆ ಎಲ್ಲರಿಗೂ ಒಂದು ವಿಶೇಷವಾದ ಒಂದು ತಂದೆಯನ್ನು ನಮಗೆ ಪರಿಚಯ ಮಾಡುವರಾಗಿದ್ದಾರೆ. I'm going to talk to you three things from this passage which I read to us. ನಾನು ನಿಮಗೆ ಈ ಸಮಯದಲ್ಲಿ ಒಂದು 3 ಕಾರ್ಯಗಳನ್ನು ಈಗ ಓದಿದ ಒಂದು ಅಧ್ಯಾಯದಿಂದ ನಾನು ನಿಮಗೆ ತಿಳಿಸಿಕೊಡಲು ನಾನು ಇಷ್ಟಪಡುತ್ತೇನೆ. About the father. ಇವತ್ತು ನಾವು ತಂದೆಯ ಕುರಿತು ನಾನು ತಿಳಿಸಕ್ಕೆ ಇಷ್ಟಪಡುತ್ತೇನೆ. The first thing that we are going to look at, the father who loves us is a great giver. ಮೊದಲನೇದಾಗಿ ನಾವು ನೋಡುವುದಾದರೆ ತಂದೆ ಎಂಬುದಾಗಿ ಹೇಳಿ, ತಂದೆಯವರು ನಮ್ಮನ್ನು ಪ್ರೀತಿ ಮಾಡುವರು. ಅವರು ಮೊದಲನೆಯದಾಗಿ ನಾವು ನೋಡುವುದು ಏನಂದ್ರೆ ಅವರು ನಮಗೆ ಹೆಚ್ಚಾಗಿ ಕೊಡುವರಾಗಿದ್ದಾರೆ. Here we see the father who gives. ಈ ತಂದೆ ನಾವು ನೋಡುವರು ಏನಂದ್ರೆ ಅವರು ಕೊಡುವ ತಂದೆಯಾಗಿದ್ದಾರೆ. Verses 11 to 13 when we read, ನೀವು ವಾಕ್ಯ 11ರಿಂದ 13 ತನಕ 15ನೇ ಅಧ್ಯಾಯದಲ್ಲಿ ನೀವು ಓದುವುದಾದ್ರೆ, here the younger son comes to his father. ಇಲ್ಲಿ ಎರಡನೇ ಮಗ ಆತನ ತಂದೆಯ ಬಳಿಗೆ ಬರ್ತಾನೆ. He asks, give my portion, my property, my portion. ಆತನು ಬಂದು ತಂದೆ ಹತ್ರ ಕೇಳ್ತಾ ಇದ್ದಾನೆ, ನನ್ನ ಆಸ್ತಿ, ನನಗೆ ಏನು, ನನ್ನ ಭಾಗ ಏನಿದೆಯೋ ಅದು ನನಗೆ ಕೊಡು ಎಂಬುದಾಗಿ ಕೇಳುತ್ತಾನೆ. This is very strange. ಇದು ತುಂಬಾ ಒಂದು ವ್ಯತ್ಯಾಸವಾದ ಒಂದು ಕಾರ್ಯ. How many of you asked your father of your portion? ಎಷ್ಟು ಜನ ನೀವು ನಿಮ್ಮ ತಂದೆ ಬಳಿಗೆ ಹೋಗಿ ನಿಮ್ಮ ಭಾಗವನ್ನು ನೀವು ಕೇಳಿದ್ದೀರಾ? Give my portion, my property, my share, give to me. Have you asked? ನನಗೆ ಏನು ಸೇರಿದೆಯೋ, ನನಗೆ ಎಷ್ಟು ಸೇರಿದೆಯೋ, ನನ್ನ ಭಾಗ ನನಗೆ ಕೊಡಿರಿ ಎಂಬುದಾಗಿ ಎಷ್ಟು ಜನ ನೀವು ಹೋಗಿ ಕೇಳಿದ್ದೀರಾ? Maybe some of us we may not asked. ಕೆಲವರು ಕೇಳಿರಬಹುದು, ಕೆಲವರು ಕೇಳದೇ ಇರಬಹುದು. Some of us may be thinking that when will my father gives my portion? ಕೆಲವರು ಕಾಯ್ತಾ ಇರಬಹುದು, ಯಾವಾಗ ನನ್ನ ತಂದೆ ನನಗೆ ಬರಬೇಕಾದಂತ ಆ ಒಂದು ಆಸ್ತಿಯನ್ನು ಕೊಡುತ್ತಾರೆ ಎಂಬುದಾಗಿ ಕೆಲವರು ಯೋಚನೆ ಮಾಡಬಹುದು. Some of you may be thinking my father has not done any portion, any property or anything. He doesn't has anything. ಇಲ್ಲ, ಕೆಲವರು ಯೋಚನೆ ಮಾಡಬಹುದು, ನನ್ನ ತಂದೆ ಬಳಿಯಲ್ಲಿ ಕೊಡೋದಕ್ಕೆ ಆತನ ಬಳಿಯಲ್ಲಿ ಏನು ಇಲ್ಲ ಎಂಬುದಾಗಿ ಕೂಡ ನೀವು ಯೋಚನೆ ಮಾಡಬಹುದು. Here Bible says the younger son goes to his father and asks of his portion, his share from his property. ಇಲ್ಲಿ ಈ ಒಂದು ಅಧ್ಯಾಯದಲ್ಲಿ ಓದುವಾಗ ಈ ಕೊನೆಯ ಮಗ ಹೋಗಿ ತಂದೆಯ ಬಳಿಯಲ್ಲಿ ಹೋಗಿ ಆತನಿಗೆ ಬೇಕಾಗಿರುವ ಆಸ್ತಿಯನ್ನು ಆತನು ಹೋಗಿ ಕೇಳುವನಾಗಿದ್ದಾನೆ. According to then custom, the tradition, ಅವರ ಒಂದು ಪದ್ಧತಿಯ ಪ್ರಕಾರ, when father is alive, ತಂದೆ ಬದುಕಿರುವಾಗ children cannot ask for share. ಮಕ್ಕಳು ಹೋಗಿ ಯಾವುದೇ ಭಾಗವನ್ನು ಕೇಳೋದಕ್ಕೆ ಸಾಧ್ಯವಿಲ್ಲ. Only the father's property or possessions will be shared with their children only after his death. ತಂದೆಯ ಆಸ್ತಿ ಎಲ್ಲವೂ ಅವರು ಆ ತಂದೆ ಸತ್ತ ಮೇಲೆ ಆ ನಂತರವೇ ಅವರ ಭಾಗವು ತನ್ನ ಮಕ್ಕಳಿಗೆ ಕೊಡಲ್ಪಡುತ್ತದೆ. When he is alive, the possession, the property will not be shared. ಆದ್ರೆ ತಂದೆ ಬದುಕಿರುವಾಗ ಅವರ ಆಸ್ತಿ ಯಾವುದು ಅದು ಯಾರಿಗೂ ಕೊಡೋದಕ್ಕೆ it will be disgrace or insulting the father. ಆಗ ಮಾಡುವುದಾದ್ರೆ ಅದು ಬಂದು ತಂದೆಯನ್ನು ಅದು ತುಂಬಾ ಅವಮಾನ ಪಡಿಸುವುದಾಗಿರುತ್ತೆ. It's a dishonor to the father going and asking, give my share. ಅದು ತಂದೆಯ ಹತ್ರ ಹೋಗಿ ತಂದೆಯ ಬಳಿಯಲ್ಲಿ ನನ್ನ ಭಾಗವನ್ನು ನನಗೆ ಕೊಡು ಎಂಬುದಾಗಿ ಕೇಳಿ ಅವರನ್ನು ಅವಮಾನ ಪಡಿಸುವುದಾಗಿರುತ್ತದೆ. So nobody ask them when the father lives alive, nobody would like to ask their share. ಆದ ಕಾರಣದಿಂದನೇ ತಂದೆಯ ಬಳಿಯಲ್ಲಿ ಹೋಗಿ ಯಾರ ಮಕ್ಕಳು ಕೂಡ ಹೋಗಿ ತಂದೆಯ ಬಳಿಯಲ್ಲಿ ಹೋಗಿ ಕೇಳುವರಾಗಿರೋದಿಲ್ಲ. This is very unusual what Jesus is telling here. ಇಲ್ಲಿ ಏನು ನಡೀತಾ ಇದೆ, ಇದು ಅಸಾಮಾನ್ಯವಾದ ಒಂದು ಕಾರ್ಯವಾಗಿದೆ. What Jesus is telling, when father is alive, his younger son going and asking, give my share, it's very, very inappropriate, unusual during that time. ಯೇಸು ಕ್ರಿಸ್ತನು ಈ ಒಂದು ಕಾರ್ಯವನ್ನು ಮಾತನಾಡುವಾಗ ಆತನು ಹೇಳ್ತಾ ಇದ್ದಾನೆ, ತಂದೆ ಬದುಕಿರುವಾಗಲೇ ಮಗನು ಹೋಗಿ ತಂದೆಯ ಬಳಿಯಲ್ಲಿ ಭಾಗವನ್ನು ಕೇಳುವನಾಗಿದ್ದಾನೆ ಎಂಬುದಾಗಿ ಯೇಸು ತಿಳಿಸುವರಾಗಿದ್ದಾನೆ. But even that was insulting, dishonor to the father gives away.
ಎಷ್ಟೇ ಒಂದು ಹೋಗಿ ಭಾಗವನ್ನು ಕೇಳುವುದು ಒಂದು ತಂದೆಗೆ ಅವಮಾನವಾಗಿ ಇದ್ರೂ ಕೂಡ ಇಲ್ಲಿ ನೋಡುವಾಗ ಆ ತಂದೆ ಆ ಮಗನಿಗೆ ಆ ಭಾಗವನ್ನು ಕೊಡುತ್ತಾರೆ. He did not chase him away. He didn't say, you are irresponsible son, you are dishonorable to me, you cannot ask. He did not reject his request. ಆ ತಂದೆಯ ಬಳಿಯಲ್ಲಿ ಹೋಗಿ ಮಗನು ಕೇಳುವಾಗ ಅವರು ಇವನು ಜವಾಬ್ದಾರಿ ಇಲ್ಲ, ಯಾವುದೇ ರೀತಿಯಲ್ಲಿ ಇವನು ಸರಿ ಇಲ್ಲ ಎಂಬುದಾಗಿ ಆತನನ್ನು ಯಾವುದೇ ಕಾರಣದಲ್ಲಿ ಆತನನ್ನು ದೂರಪಡಿಸಿಲ್ಲ, ತಿರಸ್ಕರಿಸಿಲ್ಲ. But he gives away. ಆದರೆ ಆತನು ಕೊಡುತ್ತಾನೆ. Even to the point it hurts him, it is painful to him, it is dishonorable to him, he gives away his property. ತಂದೆ ಆತನಿಗೆ ಎಷ್ಟೇ ಅವಮಾನ ಇದ್ರೂ ಕೂಡ, ತಂದೆಗೆ ಎಷ್ಟೇ ಆತನಿಗೆ ಮನಸ್ಸಲ್ಲಿ ಒಡೆದೋಗಿರುವ ಒಂದು ಪರಿಸ್ಥಿತಿಯಲ್ಲಿ ಇದ್ರೂ ಕೂಡ ಆತನು ಕೊಡಬೇಕಾಗಿರೋದನ್ನು ಆತನು ಕೊಡುತ್ತಾ ಇದ್ದಾನೆ. This is the heart of father. ಇದುವೇ ಒಂದು ತಂದೆಯ ಹೃದಯವಾಗಿರುತ್ತದೆ. Maybe our physical father, the worldly father, may not be like this exactly. ಒಂದು ವೇಳೆ ನಮ್ಮ ಲೋಕದಲ್ಲಿರುವ ಒಂದು ತಂದೆ ಆ ರೀತಿಯಲ್ಲಿ ನಮಗೆ ಇದೇ ರೀತಿಯಲ್ಲಿ ಮಾಡುವರಾಗಿ ಇರದೆ ಹೋಗಬಹುದು. I have heard many stories about their fathers who cheats children. ನಾವು ಅನೇಕ ಭಾಗದಲ್ಲಿ ಸಮಯದಲ್ಲಿ ನಾವು ಕೇಳಿದ್ದೇವೆ, ತಂದೆ ಮಕ್ಕಳಿಗೆ ಯಾಮಾರಿಸುವರಾಗಿರುತ್ತಾರೆ ಎಂಬುದಾಗಿ. Father who cheats his children by not giving the share, not helping them, not educating them, not helping them. ಕೆಲವೊಂದು ತಂದೆ ಅವರು ತನ್ನ ಮಕ್ಕಳಿಗೆ ಕೊಡದೆ, ಅವರ ಆಸ್ತಿಯನ್ನು ಕೊಡದೆ, ಅವರಿಗೆ ಬೇಕಾಗಿರೋದನ್ನು ಕೊಡದೆ, ಅವರಿಗೆ ವಿದ್ಯಾಭ್ಯಾಸ ಕೊಡದೆ, ಅವರಿಗೆ ಬೇಕಾಗಿರೋದು ಯಾವುದೂ ಅವರಿಗೆ ಕೊಡದೆ ಆ ಮಕ್ಕಳನ್ನು ತಂದೆ ಯಾಮಾರಿಸುವ ತಂದೆಗಳಾಗಿದ್ದಾರೆ ಕೆಲವರು. But here the father who gives away even though it hurts him. ಇಲ್ಲಿರುವ ತಂದೆ ನಾವು ನೋಡುವುದಾದ್ರೆ ಆತನಿಗೆ ಎಷ್ಟೇ ಅವಮಾನ ಆಗಿದ್ರೂ ಕೂಡ ಆತನಲ್ಲಿ ಇದ್ದದನ್ನು ಆತನು ಕೊಡುವನಾಗಿದ್ದಾನೆ. That father, it's not someone we can find in this world. ಇಂಥ ರೀತಿಯಾದ ಒಂದು ತಂದೆ ನಾವು ಎಲ್ಲೂ ಈ ಲೋಕದಲ್ಲಿ ಸಿಗೋದಕ್ಕೆ ಸಾಧ್ಯವಿಲ್ಲ. This father is our God. ಈ ಒಂದು ತಂದೆಯೇ ನಮ್ಮ ದೇವರಾಗಿದ್ದಾರೆ. Our father who is our God, he likes to give everything what we ask him. ನಮ್ಮ ತಂದೆ ಆದ ದೇವರು ನಾವು ಏನೆಲ್ಲ ನಾವು ದೇವರ ಬಳಿಗೆ ಹೋಗಿ ಕೇಳುವರಾಗಿದ್ದೇವೋ ಆಗ ದೇವರು ಎಲ್ಲವನ್ನು ಕೊಡುವನಾಗಿದ್ದಾನೆ. He is a God who gives, not predominantly receiving. He is a God who gives. ಈ ದೇವರು ಆತನು ನಮಗೆ ಯಾವಾಗಲೂ ಆತನು ಕೊಡುವನಾಗಿದ್ದಾನೆ, ಆದರೆ ನಮ್ಮಿಂದ ಯಾವುದೇ ರೀತಿಯಲ್ಲಿ ಆತನು ನಮ್ಮಿಂದ ಕಿತ್ತುಕೊಳ್ಳುವ ದೇವರಲ್ಲ. He doesn't ask your gold. ಆತನು ನಿನ್ನ ಚಿನ್ನವನ್ನು ಕೇಳುವುದಿಲ್ಲ. He doesn't ask your property. ಆತನು ನಿಮ್ಮ ಯಾವುದೇ ಆಸ್ತಿಯನ್ನು ಆತನು ಕೇಳುವುದಿಲ್ಲ. He doesn't ask your money. ಆತನು ನಿಮ್ಮ ಹಣಕಾಸನ್ನು ಕೇಳುವುದಿಲ್ಲ. He doesn't ask anything that you have. ಆತನು ನಿಮ್ಮಲ್ಲಿ ಇರುವುದು ಏನೋ ಆತನು ಕೇಳುವುದಿಲ್ಲ. He only says, you ask me. ಆತನು ಬರೀ ಹೇಳುವುದು ಮಾತ್ರ, ನೀನು ನನ್ನ ಬಳಿಗೆ ಕೇಳು ಎಂಬುದಾಗಿ. Because he is a giver. ಕಾರಣವೇನೆಂದರೆ ಆತನು ಕೊಡುವನಾಗಿದ್ದಾನೆ. Anything you ask, ನೀವು ಏನಾದರೂ ಆತನ ಬಳಿಯಲ್ಲಿ ಕೇಳ್ರಿ. Matthew 7 from 7 to 11, when you read, he says, ask, it will be given to you. ಮತ್ತೆಯ ಪುಸ್ತಕದಲ್ಲಿ 7ನೇ ಅಧ್ಯಾಯದಲ್ಲಿ ನೀವು 11ರಿಂದ ಓದುವುದಾದ್ರೆ, ಕೇಳಿರಿ ಅದು ನಿಮಗೆ ಕೊಡಲ್ಪಡುತ್ತದೆ ಎಂಬುದಾಗಿ. Seek, you will find. ಹುಡುಕಿರಿ ನಿಮಗೆ ಸಿಗುತ್ತದೆ ಎಂಬುದಾಗಿ. Knock, it will be open to you. ತಟ್ಟಿರಿ ನಿಮಗೆ ಅದು ತೆರೆಯಲ್ಪಡುತ್ತದೆ ಎಂಬುದಾಗಿ. It says, if you are physical father, if you ask to him, give me fish, he won't give you stone or he won't give you snake. ಈ ಭೂಮಿಯಲ್ಲಿ ನಿಮಗೆ ಇರುವ ನಿಮ್ಮ ತಂದೆ ಆತನ ಬಳಿಗೆ ಹೋಗಿ ನೀವು ಮೀನನ್ನು ಕೇಳಿದ್ರೆ ಆತನು ಕಲ್ಲನ್ನು ಕೊಡುವನಾಗಲ್ಲ. He gives you what you want. ಆತನು ನಿಮಗೆ ಏನು ಕೇಳಿದಾನ ಅದನ್ನು ಕೊಡುವನಾಗಿದೆ. If your only father can do that much good to you, ನಿಮ್ಮ ಲೋಕದಲ್ಲಿರುವ ತಂದೆ, ನಿಮ್ಮ ಹೆತ್ತ ತಂದೆ ನಿಮಗೆ ಅಷ್ಟು ಒಳ್ಳೆಯದನ್ನೇ ನಿನಗೆ ಬಯಸುವರಾಗಿದ್ದರೆ, I am the eternal father who created you, I will give you anything you ask. ನಾನು ಈ ಲೋಕವನ್ನೇ ಸೃಷ್ಟಿ ಮಾಡಿದ ನೀನು ಏನು ಕೇಳುತ್ತೀಯ ಅದನ್ನು ನಾನು ನಿನಗೆ ಕೊಡುತ್ತೇನೆ ಎಂಬುದಾಗಿ ದೇವರು ಹೇಳುವರಾಗಿದ್ದಾರೆ. Matthew 21:22 says, ಮತ್ತೇನು ಬರೆದ ಸುವಾರ್ತೆ 20ನೇ ಅಧ್ಯಾಯ 22ನೇ ವಾಕ್ಯ ಹೇಳುತ್ತದೆ, whatever you ask in prayer, you will receive it if you have faith. ನೀವು ಪ್ರಾರ್ಥನೆ ಮುಖಾಂತರ ಏನೇ ನೀವು ಕೇಳಿದ್ರು ಅದನ್ನು ನೀವು ಸ್ವೀಕರಿಸ್ತೀರಾ, ನೀವು ನಿಮ್ಮ ವಿಶ್ವಾಸದ ಮುಖಾಂತರ.
John 15:7 says, ಯೋಹಾನ ಬರೆದ ಸುವಾರ್ತೆ ಪುಸ್ತಕ 15:7ನೇ ವಾಕ್ಯ ಹೇಳುತ್ತದೆ, if you abide in me, ನೀನು ನನ್ನಲ್ಲಿ ನೀನು ನೆಲೆಗೊಂಡಿರುವುದಾದರೆ, and my words abide in you, ನನ್ನ ವಾಕ್ಯದಲ್ಲಿ ನೀನು ನೆಲೆಗೊಂಡಿರುವುದಾದರೆ, ask whatever you wish, ನೀವು ಏನು ಬೇಕಾದರೂ ಕೇಳು, and it will be done for you. ಅದು ನಿಮಗೆ ಸಿಗಲ್ಪಡುತ್ತದೆ. God wants to give us. ದೇವರು ನಮಗೆ ಕೊಡಲು ಇಷ್ಟಪಡೋನಾಗಿದ್ದಾನೆ. He is a great giver. ಆತನು ಮಹಾ ಕೊಡುವ ದೇವರಾಗಿದ್ದಾನೆ. He likes to give to anyone who asks him. ಆತನು ಯಾರೆಲ್ಲ ಕೇಳುತ್ತಾರೋ ಅವರಿಗೆಲ್ಲರಿಗೂ ಕೊಡುವ ದೇವರಾಗಿದ್ದಾನೆ. In faith, ನೀವು ವಿಶ್ವಾಸದಲ್ಲಿ he gives even if it hurts him. ಆತನು ನಮಗೆ ಕೊಡುವುದರಲ್ಲಿ ಆತನಿಗೆ ಅವಮಾನ ತರುವುದಾಗಿದ್ರು ಕೂಡ ಆತನು ಕೊಡುವನಾಗಿದ್ದಾನೆ. Even if you ask him something which is inappropriate, if it is not right, he gives it even if it hurts him. ಕೆಲವು ಸಮಯದಲ್ಲಿ ಕಾರಣವಿಲ್ಲದಿರ ಒಳ್ಳೆದಾಗಿ ಇಲ್ಲದೆ ಇರುವ ಇದನ್ನು ಕೂಡ ನೀವು ಯಾವುದಾದ್ರೂ ನೀವು ಕೇಳುವುದಾದ್ರೆ ಆತನು ಕೊಡುವನಾಗಿರ್ತಾನೆ. Some of us have children here. ಕೆಲವರು ನಾವು ಮಕ್ಕಳು ಇದ್ದೇವೆ. ನಮಗೆ when we walk through market or shopping place, ನಾವು ಸಂತೆಯಲ್ಲಿ ಹೋಗುವಾಗ, ನಾವು ಅಲ್ಲಿ ಅಂಗಡಿ ಬಳಿಯಲ್ಲಿ ನಾವು ಹೋಗುವಾಗ, our children ask everything whatever they ask. ಮಕ್ಕಳು ಅವರು ಏನೆಲ್ಲ ನೋಡ್ತಾರೋ ಅದೆಲ್ಲವನ್ನು ಕೇಳ್ತಾರೆ. Right? They will ask, they will cry, they will fight, they will they will do all kind of things because they are children, they don't know what it is. ಅವ್ರು ನೋಡುವುದೆಲ್ಲ ಕೇಳ್ತಾರೆ, ಅಳ್ತಾರೆ, ಗೋಳಾಡ್ತಾರೆ. ಕಾರಣವೇನಂದ್ರೆ ಅದು ಏನು ಅಂತ ಅವ್ರಿಗೆ ಅರ್ಥವಾಗೋದಿಲ್ಲ. But sometimes when they persistently they cry and ask, ಆದರೆ ಕೆಲವು ಸಮಯದಲ್ಲಿ ಅವರು ತುಂಬಾ ಬಲವಂತವಾಗಿ ಅವರು ಹತ್ತು ಕೇಳುವಾಗ you provide it. ಅದು ನಾವು ಈಸ್ಕೊಟ್ಬಿಡ್ತೀವಿ. Even that is costly. ಅದು ತುಂಬಾ ಬೆಲೆ ಬಾಳುವ ಒಂದು ವಸ್ತಾಗಿದ್ರು. Even you see that will be broken. ಅದು ಒಂದು ವೇಳೆ ಅದು ಬೇಗನೆ ಮುರಿದೋಗುವ ಒಂದು ವಸ್ತು ಇದ್ರು ಕೂಡ, even the children not going to have it for long. ಅದೇ ರೀತಿಯಲ್ಲಿ ಆ ಮಕ್ಕಳು ಸರಿಯಾಗಿ ಅದನ್ನ ತುಂಬಾ ದಿನಕ್ಕೆ ಅದು ಇಟ್ಟುಕೊಳ್ಳೋದಕ್ಕೆ ಸಾಧ್ಯ ಕೂಡ ಇರೋದಿಲ್ಲ. You will provide it. ಆದ್ರೆ ನೀವು ಅದನ್ನ ಈಸ್ಕೊಡುವರಾಗಿದ್ದೀರಾ. Can you remember something you have asked God and God gave you even it hurt him? ಕೆಲವು ಸಮಯದಲ್ಲಿ ನೀವು ದೇವರ ಬಳಿಗೆ ಹೋಗಿ ನೀವು ಕೇಳಿದನ್ನು ಕೂಡ ದೇವರ ಆತನಿಗೆ ಅದು ಕಷ್ಟಪಡುವುದಾಗಿದ್ರೂ ಕೂಡ ಆತನು ನಿಮಗೆ ಕೊಟ್ಟಿರೋದು ನೀವು ನೆನೆಸಿ ನೋಡಿದ್ದೀರಾ? Or it was not right thing to ask, you asked. Or it was not the right time to ask, you asked. ಒಂದು ವೇಳೆ ಒಂದು ಬೇಡದಿರುವ ಒಂದು ವಿಷಯವನ್ನು ನೀವು ದೇವರ ಬಳಿಗೆ ಕೇಳಿರೋದಾಗಿದ್ರು, ಇಲ್ಲ ಸರಿಯಾದ ಸಮಯದಲ್ಲಿ ಅದು ಅಗತ್ಯ ಇಲ್ಲದಂತ ಆ ಒಂದು ವಸ್ತುವನ್ನು ಕೂಡ ನೀವು ದೇವರ ಬಳಿಯಲ್ಲಿ ಕೇಳಿರೋದಾದ್ರೆ, can you remember he gave you? ಅಂತ ರೀತಿಯಲ್ಲಿ ನೀವು ಜ್ಞಾಪಕ ಮಾಡಿ ನೋಡ್ತೀರಾ ಅವ್ರಿಗೆ ಆತನು ನಿಮಗೆ ಕೊಟ್ಟಿರೋದನ್ನು. And he gave you because you asked him. ನೀವು ಕೇಳಿದ್ದೀರಾ, ಅದಕ್ಕೆ ದೇವರು ಆತನು ಕೊಟ್ಟಿದ್ದಾನೆ. We often remember what we have not received from him. ಅನೇಕ ಸಮಯ ನಾವು ನಮಗೆ ಏನು ದೇವರಿಂದ ಸಿಕ್ಕಿಲ್ವೋ ಅದನ್ನೇ ನಾವು ಜ್ಞಾಪಕದಲ್ಲಿ ಇಟ್ಟುಕೊಂಡಿರ್ತೇವೆ. Isn't it? ಹೌದಲ್ವಾ? We have so many lists what God did not give you. ನಮ್ಮಲ್ಲಿ ನಮಗೆ ಬೇಕಾಗಿರೋ ಅಗತ್ಯಗಳು ಹೆಚ್ಚಾಗಿದೆ, ದೇವರು ಕೊಟ್ಟಿಲ್ಲ ಎಂಬುದಾಗಿ. God did not give me this, God did not give me this, God did not answer my prayer. So many big lists we all have. ದೇವರು ನನಗೆ ಇದು ಕೊಟ್ಟಿಲ್ಲ, ಇದು ಮಾಡಿಲ್ಲ, ನನಗೆ ಇದು ನಾನು ಕೇಳಿದ್ದೀನಿ, ಇದು ನನಗೆ ಕೊಟ್ಟಿಲ್ಲ ಎಂಬುದಾಗಿ ನಿಮ್ಮ ಬಳಿಯಲ್ಲಿ ಹೆಚ್ಚಾದ ಒಂದು ಪ್ರಾರ್ಥನೆ ವಿಜ್ಞಾಪನೆಗಳು ಇದೆ. Often we don't remember what we have asked and received from him. ಆದರೆ ಅನೇಕ ಸಮಯದಲ್ಲಿ ದೇವರು ನಮಗೆ ಏನು ಕೊಟ್ಟಿದ್ದಾನೆ ಎಂಬುದನ್ನು ನಾವು ನಮ್ಮ ಜ್ಞಾಪಕದಲ್ಲಿ ಇಟ್ಟುಕೊಳ್ಳುವುದಿಲ್ಲ. Can you remember some of those things and tell God, yes, I asked even it was not right thing to ask and right time to ask, but he gave you. ನಿಮ್ಮ ಜ್ಞಾಪಕದಲ್ಲಿ ಈಗ ನಿಮಗೆ ಬರುತ್ತದೆ, ನೀವು ಸರಿಯಾದ ಸಮಯದಲ್ಲಿ ಬೇಕಾಗಿರೋದನ್ನು ನಾನು ಅದು ಕೇಳೇ ಇರಬಾರ್ದು, ಇಲ್ಲ ಈ ಒಂದು ಕೇಳ್ತಾ ಇರೋದು ಇದು ನನಗೆ ಮುಖ್ಯವೇ ಇಲ್ಲ, ಆದ್ರೆ ಕೂಡ ದೇವರು ಅದನ್ನು ಕೊಟ್ಟಿರೋದು ನಿಮಗೆ ಜ್ಞಾಪಕದಲ್ಲಿ ಇದೆಯಾ? Because he loves you, he gives you whatever you ask. ಕಾರಣವೇನೆಂದರೆ ಆತನು ನಮ್ಮನ್ನು ಪ್ರೀತಿಸ್ತಾನೆ, ಆದ ಕಾರಣದಿಂದ ಅದನ್ನು ನಾವು ಕೇಳುವುದನ್ನು ದೇವರಿಗೂ ಒದಗಿಸುವನಾಗಿದ್ದಾನೆ. Here this father knows completely, my son going to lose everything whatever he going to get, but even then he gives. ಇಲ್ಲಿ ನಾವು ಓದಿದ ರೀತಿಯಲ್ಲಿ ತನ್ನ ಮಗ ಆತನು ತೆಗೆದುಕೊಳ್ಳುವ ಈ ಆಸ್ತಿಯನ್ನು ಆತನು ಬಳಿಯಲ್ಲಿ ಅದು ಇರೋದಿಲ್ಲ, ಆತನು ಎಲ್ಲವನ್ನೂ ಖರ್ಚು ಮಾಡಿಕೊಳ್ಳುತ್ತಾನೆ ಎಂಬುದಾಗಿ ತಂದೆಗೆ ತಿಳಿದಿದ್ದರೂ ಕೂಡ ಆತನು ಆತನಿಗೆ ಕೊಡುವನಾಗಿದ್ದಾನೆ. He did not say, my son, you are not mature enough, you are not going to use it properly,
you don't have a good friendship, you are going to lose it, so I will not give you, I will give you later. He did not say that. ಆತನು ತನ್ನ ಮಗನ ಹತ್ರ ಹೋಗಿ, ಮಗನೇ ನೀನು ಇದು ಮಾಡೋದೆಲ್ಲ ಸರಿ ಇಲ್ಲ, ನಿನಗೆ ಒಳ್ಳೆ ಸ್ನೇಹಿತರಿಲ್ಲ, ನೀನು ಇದನ್ನು ಸರಿಯಾಗಿ ನೋಡಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಆ ತಂದೆ ಆತನ ಬಳಿಯಲ್ಲಿ ಏನೂ ಹೇಳಿಲ್ಲ. But he gives away. ಆದರೆ ಆತನು ಕೊಟ್ಟು ಕಲಿಸನಾಗಿದೆ. There are a lot of opportunity God gives us. ಅದೇ ರೀತಿಯಲ್ಲಿ ನಮ್ಮ ಜೀವಿತದಲ್ಲಿ ಕೂಡ ಅನೇಕ ಸಾರಿ ದೇವರು ನಮಗೆ ಒಳ್ಳೆ ಕಾರ್ಯವನ್ನು, ಆತನು ನಮಗೆ ಒಳ್ಳೆ ಸಮಯವನ್ನು ಕೊಡುತ್ತಾನೆ. Maybe money, ಒಂದು ವೇಳೆ ಹಣಕಾಸು, maybe things, ಒಂದು ವೇಳೆ ಒಳ್ಳೆ ವಸ್ತುಗಳು, maybe a good job, ಒಳ್ಳೆ ಕೆಲಸವು, maybe good education, ಒಂದು ಒಳ್ಳೆ ತರಬೇತಿಗಳು, maybe good relationship, ಒಂದು ಒಳ್ಳೆ ಸಂಬಂಧಗಳು. the lot of exposure God gives to you. ಎಲ್ಲ ಒಂದು ಒಳ್ಳೆ ಶುಭ ಕಾರ್ಯ ದೇವರು ನಮಗೆ ಕೊಡುವನಾಗಿದ್ದಾನೆ. Whatever we ask, God gives us. ನಾವು ಏನೆಲ್ಲ ದೇವರ ಬಳಿಯಲ್ಲಿ ಕೇಳ್ತೀವೋ ಆತನು ಕೊಡುತ್ತಾನೆ. But how do we make use of it? ಆದರೆ ನಾವು ಯಾವ ರೀತಿಯಲ್ಲಿ ಅದನ್ನು ಉಪಯೋಗಿಸ್ತಾ ಇದ್ದೇವೆ? How God he loves to give. He is a giver. So he gives. ದೇವರು ಒಳ್ಳೆಯವನಾಗಿದ್ದಾನೆ, ಆತನು ಕೊಡೋದಕ್ಕೆ ಇಷ್ಟಪಡ್ತಾನೆ, ಆತನು ಕೊಡ್ತಾ ಇದ್ದಾನೆ. But whatever he gives, ಆದರೆ ಏನೆಲ್ಲ ಆತನು ಕೊಡುತ್ತಾನೋ, have you used it properly? ನೀವು ಅದನ್ನು ಸರಿಯಾಗಿ ಅದನ್ನು ಉಪಯೋಗಿಸಿದ್ದೀರಾ? Have you used it for his pleasure? ನೀವು ಅದನ್ನು ಆತನ ಸಂತೋಷಕ್ಕಾಗಿ ನೀವು ಉಪಯೋಗಿಸಿದ್ದೀರಾ? Can God remember and tell you, oh my son, you asked this, oh my daughter, you asked this from me, I gave you, I am so happy that I gave you because you used it rightly. ದೇವರು ಬಂದು ನಮಗೆ ಹೇಳ್ತಾ ಇದ್ದಾರಾ, ಇದರ ಮಗನೇ ನಾನು ಇದನ್ನು ನಿನಗೆ ಕೊಟ್ಟೆ, ಮಗನೇ ನಾನು ಇದನ್ನು ನಿನಗೆ ಕೊಟ್ಟೆ, ಈಗ ನೀನು ಮಾಡ್ತಾ ಇರುವ ಕಾರ್ಯವು ತುಂಬಾ ಒಳ್ಳೆಯದು, ಅದು ನನಗೆ ತುಂಬಾ ಸಂತೋಷ ಕೊಡುತ್ತದೆ ಎಂಬುದಾಗಿ ದೇವರು ಏನಾದರೂ ನಮಗೆ ಆ ತರ ಹೇಳಿದಾರಾ? Anything it can be. ಅದು ಏನಾದರೂ ಇರಬಹುದು. What you asked, ನೀವು ಏನನ್ನು ಕೇಳಿದ್ರೋ and God gave you, ಅದು ದೇವರು ನಿಮಗೆ ಕೊಟ್ಟಿದ್ದಾನೆ ಎಂಬುದಾಗಿ. and can God be happy about it? ಅಂತ ವಿಷಯದಲ್ಲಿ ದೇವರು ಅದರಲ್ಲಿ ಆತನು ಸಂತೋಷವಾಗಿದ್ದಾನ. But here this son, ಆದ್ರೆ ಇಲ್ಲಿ ಈ ಮಗನು, he did not make his father happy. ಆತನು ತನ್ನ ತಂದೆಯನ್ನು ಆತನು ಸಂತೋಷಪಡಿಸಲಿಲ್ಲ. He went far away. ಆತನು ತುಂಬಾ ದೂರ ದೇಶಕ್ಕೆ ಹೋದ. And we are moving to the second point. He went far away. ಆತನು ತುಂಬಾ ದೂರ ಜಾಗಕ್ಕೆ ಹೋದ. And he used all the money. ಆತನ ಬಳಿಯಲ್ಲಿದ್ದ ಎಲ್ಲ ಹಣವನ್ನು ಆತನು ಖರ್ಚು ಮಾಡಿದ. The word it's been used, he received it and he went far away country. ವಾಕ್ಯವು ಹೇಳ್ತಾ ಇದೆ, ಆತನ ತಂದೆ ಬಳಿಯಿಂದ ಹೊಂದಿಕೊಂಡ ಮತ್ತೆ ದೂರ ದೇಶಕ್ಕೆ ಹೋದ ಎಂಬುದಾಗಿ. He went to far away. ಆತನು ದೂರ ದೇಶಕ್ಕೆ ಹೋದ from his father. ತನ್ನ ತಂದೆಯ ಬಿಟ್ಟು. I like this phrase. ಈ ಒಂದು ಪದವು ನನಗೆ ತುಂಬಾ ಇಷ್ಟವಾಗಿದೆ. Because it gives you something, some meaning to us. ಇದು ಏನೋ ನಮಗೆ ಒಂದು ಒಳ್ಳೆ ಅರ್ಥವನ್ನು ನಮಗೆ ತಿಳಿಸುವುದಾಗಿದೆ. Father gave, ತಂದೆ ಕೊಟ್ಟನು, he received it, ಆತನು ತೆಗೆದುಕೊಂಡ, he went to far away country. ಆತನು ದೂರ ದೇಶಕ್ಕೆ ಹೋದ. That shows how far he went away from father. ಅದು ಹೇಳ್ತಾ ಇದೆ ಎಷ್ಟು ದೂರ ಆತನು ತಂದೆಯನ್ನು ಬಿಟ್ಟು ಹೋಗಿದ್ದಾನೆ ಎಂಬುದಾಗಿ. How far he went that he had no connection with his father. ಆತನು ತಂದೆಯನ್ನು ಬಿಟ್ಟು ಎಷ್ಟು ದೂರ ಹೋಗಿದ್ದಾನೆ ಅಂದ್ರೆ ತನ್ನ ತಂದೆಯ ಜೊತೆ ಯಾವುದೇ ಸಂಬಂಧವೇ ಇಲ್ದಿರ. Now father cannot see him. ಈಗ ತಂದೆ ಆತನನ್ನು ನೋಡಕ್ಕೆ ಸಾಧ್ಯವಿಲ್ಲ. Father cannot hear about him. ತಂದೆ ಆತನನ್ನು ಯಾವುದೇ ಶಬ್ದ ಆತನ ಬಳಿಯಲ್ಲಿ ಕೇಳೋದಿಲ್ಲ. Completely no relationship between father and son. ಈಗ ತಂದೆಗೂ ಮಗನಿಗೂ ಯಾವುದೇ ರೀತಿಯಲ್ಲಿ ಸಂಬಂಧವಿಲ್ಲ. Why did he go so far? ಯಾಕೆ ಆತನು ಅಷ್ಟು ದೂರ ಹೋದ? He could have stayed in the next street. ಒಂದು ವೇಳೆ ಆತನು ಬೇರೆ ಇನ್ನೊಂದು ಬೀದಿಯಲ್ಲಿ ಇದ್ದಿರಬಹುದಲ್ಲ. He could have been in the same area. ಒಂದು ವೇಳೆ ಅದೇ ಜಾಗದಲ್ಲಿ ಆತನು ಇದ್ದಿರಬಹುದು. But Jesus says, ಆದ್ರೆ ಯೇಸು ಹೇಳುತ್ತಾನೆ, as soon as he received, ಅವನು ಹೊಂದಿಕೊಂಡ ತಕ್ಷಣವೇ he went very far. ಆತನು ತುಂಬಾ ದೂರ ಹೋದ. It can happen to us also. ಕೆಲವು ಸಮಯದಲ್ಲಿ ನಮಗೂ ಕೂಡ ಆ ರೀತಿಯಲ್ಲಿ ಆಗುತ್ತದೆ. We fast and pray, we very persistently we ask in prayer, God gives away. ನಾವು ಉಪವಾಸ ಮಾಡಿ ದೇವರ ಹತ್ರ ತುಂಬಾ ಆತನ ಬಲವಂತ ಮಾಡಿ ನಾವು ಕೇಳ್ತೇವೆ, ದೇವರು ನಮಗೆ ಕೊಡುತ್ತಾನೆ. As soon as he gives, ಆತನು ಕೊಟ್ಟ ತಕ್ಷಣವೇ we receive it, ನಾವು ಅದನ್ನು ತೆಗೆದುಕೊಳ್ಳುತ್ತೇವೆ. we go very far. ಮತ್ತೆ ತುಂಬಾ ದೂರ ಹೋಗುತ್ತೇವೆ. We go very far away. ನಾವು ತುಂಬಾ ದೂರ ಹೋಗುತ್ತೇವೆ. God gives whatever you ask. ದೇವರು ನೀವು ಏನ್ ಕೇಳ್ತೀರಾ ಅದನ್ನು ಕೊಡುತ್ತಾನೆ. But you have gone so far that God has no connection with you now. ನೀವು ಈಗ ಹೊಂದಿಕೊಂಡು ನೀವು ತುಂಬಾ ದೂರ ಹೋಗಿದ್ದೀರಾ, ಆದ ಕಾರಣ ಕೊಟ್ಟವರಿಂದ ನೀವು ತುಂಬಾ ಯಾವುದೇ ರೀತಿಯಾದ ಸಂಬಂಧವಿಲ್ಲ. You know, that is the reason many of us we mess with
our blessing. ಅದೇ ರೀತಿಯಲ್ಲಿ ಅನೇಕರು ನಾವು ಏನ್ ಮಾಡ್ತೀವಿ ಅಂದ್ರೆ ದೇವರು ಕೊಟ್ಟಂತ ಆಶೀರ್ವಾದವನ್ನು ನಾವು ಕೆಡಿಸ್ತೇವೆ. As soon as we go away from God, we don't know how to use this. ನಾವು ತಕ್ಷಣ ನಾವು ತೆಗೆದುಕೊಂಡು ನಾವು ದೇವರಿಂದ ದೂರ ಹೋಗುವಾಗ ಅದನ್ನು ಹೇಗೆ ಉಪಯೋಗಿಸಬೇಕೆಂಬುದಾಗಿ ನಮಗೆ ತಿಳಿದಿಲ್ಲ. There is no accountability. ಅದಕ್ಕೆ ಯಾವುದೇ ಲೆಕ್ಕಾಚಾರವಿರೋದಿಲ್ಲ. God is not watching you. ದೇವರು ನಮ್ಮನ್ನು ನೋಡ್ತಾ ಇಲ್ಲ. We are not giving that permission to God to look after us and guide us. ನಾವು ಯಾವುದೇ ರೀತಿಯಲ್ಲಿ ದೇವರಿಗೆ ಅನುಕೂಲ ಮಾಡಿ ಕೊಡ್ತಾ ಇಲ್ಲ. ದೇವರು ನನ್ನನ್ನು ನೋಡು, ನೀನು ನನ್ನೊಂದಿಗೆ ಇರು ಎಂಬುದಾಗಿ. We go very far. ನಾವು ತುಂಬಾ ದೂರ ಹೋಗ್ತೇವೆ. After receiving no prayer, no reading Bible, no going to church. ಸಿಕ್ಕದ ಮೇಲೆ ಸತ್ಯವೇದ ಓದೋದಿಲ್ಲ, ಆಡಾಡೋದಿಲ್ಲ, ಸಭೆಗೆ ಹೋಗೋದಿಲ್ಲ, ದೇವರನ್ನು ಹುಡುಕೋದಿಲ್ಲ. For some people, God is only giver. He receives and they go away so far. ಕೆಲವರು ಅವರು ದೇವರಿಂದ ತೆಗೆದುಕೊಳ್ತಾರೆ, ನಂತರ ಅವರು ದೇವರ ಬಿಟ್ಟು ದೂರ ಹೋಗ್ತಾರೆ. They don't want God to be with them always. ಅವರಿಗೆ ದೇವರು ಅವರೊಂದಿಗೆ ಯಾವಾಗಲೂ ಇರಬೇಕೆಂಬುದಾಗಿ ಅವರು ಇಷ್ಟಪಡೋದಿಲ್ಲ. He went so far and he spent everything, all his money. ಅವನು ಎಷ್ಟು ದೂರಕ್ಕೆ ಹೋಗಿದನೋ ಅಷ್ಟು ಎಲ್ಲವೂ ಅವನಲ್ಲಿದ್ದ ಎಲ್ಲ ದುಡ್ಡನ್ನು ಆತನು ಖರ್ಚು ಮಾಡಿಬಿಟ್ಟ. He had everything but he spent everything now. ಆತನ ಬಳಿಯಲ್ಲಿ ಮುಂದೆ ಎಲ್ಲವೂ ಇತ್ತು, ಈಗ ಎಲ್ಲವೂ ಆತನು ಉಪಯೋಗಿಸಿ ಏನು ಇಲ್ಲದನಾಗಿದ್ದಾನೆ. He doesn't have anything now. ಈಗ ಏನು ಆತನಲ್ಲಿಲ್ಲ. Now he looks for a job in the foreign land. ಈಗ ಆತನು ಒಂದು ಕೆಲಸವನ್ನು ಹೊರದೇಶದಲ್ಲಿ ಹೋಗಿ ಆತನು ಹುಡುಕ್ತಾ ಇದ್ದಾನೆ. Bible says there was a famine in that country. ಆ ಸತ್ಯವೇದ ಹೇಳ್ತಾ ಇದೆ ಆ ಒಂದು ದೇಶದಲ್ಲಿ ಬರಗಾಲ ಆ ಸಮಯದಲ್ಲಿ ಇರುವ. So he was looking for a job. ಆಗ ಆತನು ಒಂದು ಕೆಲಸವನ್ನು ಹುಡುಕ್ತಾ ಇದ್ದ. He found a very very respectful job. ಈಗ ಆತನು ತುಂಬಾ ಸುಂದರವಾದ ಒಳ್ಳೆ ಒಂದು ಕೆಲಸ ಆತನಿಗೆ ಸಿಕ್ತು. What was the job? ಆ ಕೆಲಸವೇನು ಗೊತ್ತಾ? Take care of the pigs. ಅಲ್ಲಿ ಹಂದಿಗಳನ್ನು ಮೇಯಿಸುವ ಒಂದು ಕೆಲಸ. Very nice job, no? ತುಂಬಾ ಒಳ್ಳೆ ಕೆಲಸ ಅಲ್ವಾ? Some of us are laughing. ಕೆಲವರು ನಗಿತಾ ಇದ್ದೀರಾ? Everything has a meaning in this. ಇದರಲ್ಲಿ ಎಲ್ಲವೂ ಒಂದು ಅರ್ಥ ಇದರಲ್ಲಿ ತುಂಬಿದೆ. Pig is very detestable animal for Jews. ಹಂದಿ ತುಂಬಾ ಮೋಸವಾದ ಇಷ್ಟವಿಲ್ದಿರ ಒಂದು ಪ್ರಾಣಿಯಾಗಿರುತ್ತೆ. ಅದು ಯಹೂದ್ಯರಿಗೆ ಅದು ಇಷ್ಟವೇ ಇಲ್ದಿರ ಒಂದು ಪ್ರಾಣಿಯಾಗಿರುತ್ತೆ. When he went away from father, ಆತನ ತಂದೆಯನ್ನು ಬಿಟ್ಟು ದೂರ ಹೋದ ಮೇಲೆ he had to do the detestable things what God and father doesn't like. ಈಗ ತನ್ನ ದೇವರು ಇಷ್ಟಪಡದೇ ಇರುವ ಒಂದು ಕೆಲಸವನ್ನು ಆತನು ಮಾಡಬೇಕು. Because he lost everything, he lost the connection, he lost the blessing, he lost his property, he lost his share. Nothing he has basically now. ಕಾರಣವೇನೆಂದರೆ ಆತನಲ್ಲಿದ್ದಂಥ ತನ್ನ ತಂದೆಯ ಪ್ರೀತಿ, ತನ್ನ ತಂದೆಯ ಆಸ್ತಿ, ತನ್ನ ತಂದೆಯ ದುಡ್ಡು, ತನ್ನ ತಂದೆಯ ಎಲ್ಲ ಸಂಬಂಧವು ಆತನು ಎಲ್ಲವೂ ಕಳೆದುಕೊಂಡು ಈಗ ಆತನ ಕೈಯಲ್ಲಿ ಏನೂ ಇಲ್ಲ. So he takes a job which is detestable, which doesn't bring glory and honor to his father. ಈಗ ಆತನು ತೆಗೆದುಕೊಂಡಿರುವ ಈ ಕೆಲಸ ಯಾವುದೇ ರೀತಿಯಲ್ಲಿ ಇಷ್ಟವಿಲ್ಲದಿರೋ ಮತ್ತೆ ಆತನ ತಂದೆಗೆ ಅದು ಸ್ವಲ್ಪ ಕೂಡ ಅದು ಇಷ್ಟವೇ ಇಲ್ಲದಿರೋ ಒಂದು ಕೆಲಸವಾಗಿದೆ. And then he chooses to be slave of somebody. ಎರಡನೇ ಕಾರ್ಯ ಅಲ್ಲಿ ನಾವು ಏನ್ ನೋಡ್ತೀವಿ ಅಂದ್ರೆ ಅಲ್ಲಿ ಆತನು ಅವರಿಗೆ ಗುಲಾಮತನದಲ್ಲಿ ಆತನು ಜೀವಿಸುವನಾಗಿದ್ದಾನೆ. He becomes slave to someone else. ಈಗ ಆತನು ಹೋಗಿ ಬೇರೆ ಯಾರಿಗೂ ಆತನು ಗುಲಾಮತನದಲ್ಲಿ ಇದ್ದಾನೆ. He was son to his father. ಈಗ ಮೊದಲು ಆತನು ಮಗನಾಗಿ ತನ್ನ ತಂದೆಗೆ ಇದ್ದ. Now he chooses. He longs, can I be slave to somebody? At least somebody will feed me something. ಈಗ ಆತನು ಹೋಗಿ ಹುಡುಕ್ತಾ ಇದ್ದಾನೆ. ಹೇಗೆ ಅಂದರೆ ನಾನು ಯಾರಿಗಾದ್ರೂ ನಾನು ಗುಲಾಮವನಾಗಿ ಇದ್ದರೆ ಆತನ ಮುಖಾಂತರ ನನಗೆ ಏನಾದರೂ ತಿನ್ನಕ್ಕೆ ಸಿಗುತ್ತದೆ ಎಂಬುದಾಗಿ ಹೋಗಿ ಹುಡುಕ್ತಾ ಇದ್ದಾನೆ. Then he become hungry. ಈಗ ಆತನು ತುಂಬಾ ಹೊಟ್ಟೆ ಹಸಿವಿನಲ್ಲಿ ಕಷ್ಟಪಡ್ತಾ ಇದ್ದಾನೆ. He doesn't have anything to eat. ಈಗ ಆತನಲ್ಲಿ ತಿನ್ನೋದಕ್ಕೆ ಏನೂ ಇಲ್ಲ. Once he had plenty, ಒಂದು ಸಮಯದಲ್ಲಿ ಆತನಿಗೆ ಹೆಚ್ಚಾಗಿ ಎಲ್ಲವಿತ್ತು. But now he doesn't have anything to eat. ಈಗ ಆತನ ಬಳಿಯಲ್ಲಿ ಏನೂ ಇಲ್ಲ ತಿನ್ನೋದಕ್ಕೆ. Then the moment comes, he realizes of his mistake. ಈಗ ಒಂದು ಸಮಯವು ಬಂತು, ಆತನು ಏನು ತಪ್ಪನ್ನು ಮಾಡಿದನೋ ಅದು ಅವನಿಗೆ ಜ್ಞಾಪಕಕ್ಕೆ ಬಂತು. He remembers how I have insulted my father. ಈಗ ಆತನ ನೆನಪಿಗೆ ತಂದುಕೊಂಡ ನನ್ನ ತಂದೆಯನ್ನು ನಾನು ಎಷ್ಟು ಅವಮಾನ ಪಡಿಸಿದ್ದೇನೆ ಎಂಬುದಾಗಿ. How much I have been dishonorable to my father. ನನ್ನ ತಂದೆಗೆ ಎಷ್ಟು ನಾನು ಆತನನ್ನು ಅವಮಾನ ಮಾಡಿದ್ದೇನೆ ಎಂಬುದಾಗಿ ಆತನು ನೆನೆಸಿಕೊಂಡ. I have dishonored him that I have taken his property
ನನ್ನ ತಂದೆಯನ್ನು ನಾನು ಅವಮಾನಪಡಿಸಿ ನಾನು ಆಸ್ತಿಯನ್ನು ಅಲ್ಲಿಂದ ತೆಗೆದುಕೊಂಡು ಬಂದೆ ಎಂಬುದಾಗಿ. Sometimes it happens to us. ಕೆಲವು ಸಮಯದಲ್ಲಿ ನಮಗೂ ಕೂಡ ಆ ರೀತಿಯಲ್ಲಿ When you lose connection from God, ನೀವು ದೇವರ ಒಂದು ಸಂಬಂಧವನ್ನು ನೀವು ಬಿಟ್ಟು ಬಿಡುವಾಗ, no matter God gives you what you ask, ನೀವು ಏನ್ ಕೇಳ್ತಿರೋ ದೇವರು ಅದನ್ನು ನಿಮಗೆ ಕೊಡ್ತಾರೆ. but if that is what you receive and you go away from God, ಅದನ್ನು ಪಡೆದುಕೊಂಡು ನೀವು ದೇವರಿಂದ ನೀವು ದೂರ ಹೋಗುವಾಗ you lose your connection. ನೀವು ಆ ಸಂಬಂಧವನ್ನು ನೀವು ಕಳೆದುಕೊಳ್ತೀರಾ. When you lose your connection, ನಿಮ್ಮ ಸಂಬಂಧವನ್ನು ನೀವು ಕಳೆದುಕೊಳ್ಳುವಾಗ you become in need of something else. ಆಗ ನಿಮಗೆ ಬೇರೇನೋ ಒಂದು ಅಗತ್ಯ ನಿಮಗೆ ಬೇಕಾಗಿದೆ. You wanted to you lose your father's connection, you want to become slave to somebody. ಈಗ ನೀವು ತಂದೆಯ ಒಂದು ಸಂಬಂಧವನ್ನು ಕಳೆದುಕೊಂಡು ಈಗ ಬೇರೆ ಯಾರಿಗೋ ಹೋಗಿ ಒಂದು ಗುಲಾಮತನದಲ್ಲಿ ಜೀವಿಸುವರಾಗಿ, you listen to everybody else. ಈಗ ಯಾರೆಲ್ಲ ಏನೆಲ್ಲ ಹೇಳ್ತಾರೋ ಎಲ್ಲವನ್ನೂ ಕೇಳಿಸಿಕೊಂಡು, and you spend the blessing what God gave you, you use your blessing what God gave you for so many others. ಅಲ್ಲಿ ದೇವರು ಕೊಟ್ಟಂತ ಆಶೀರ್ವಾದ ನಿಮಗೆ ಏನ್ ಸಿಕ್ಕಿದೆಯೋ ಅದೆಲ್ಲವೂ ಎತ್ಕೊಂಡು ಹೋಗಿ ನೀವು ಬೇರೆಯವರಿಗೆ ಕಾರಣವೇ ಹೇಳ್ದಿರ ನೀವು ಅಲ್ಲಿ ಎಲ್ಲವನ್ನು ಅದನ್ನು ಖರ್ಚು ಮಾಡಿ, and then you will become hungry, you lose everything. ಈಗ ನಿಮಗೆ ಹೊಟ್ಟೆ ಹಸಿವಲ್ಲಿ ಇರುತ್ತದೆ. ಕಾರಣವೇನೆಂದರೆ ನೀವೆಲ್ಲವೂ ಕಳೆದುಕೊಂಡಿರ್ತೀರಿ. Now whoever you are given, ನೀವು ಯಾರಿಗೆಲ್ಲ ಈಗ ಕೊಟ್ಟಿದ್ರು ನೀವು, they will not help you. ಅವ್ರು ನಿಮಗೆ ಸಹಾಯ ಮಾಡೋದಿಲ್ಲ. He did not even get that food the pig were eating. ಈತನಿಗೆ ಹಂದಿ ತಿನ್ನುವ ಆ ಊಟ ಕೂಡ ಈತನಿಗೆ ಸಿಕ್ಕಲಿಲ್ಲ. So you will go to that state of utter desperate need of hungry. ಅಂತ ಒಂದು ಪರಿಸ್ಥಿತಿ ಏನಂದ್ರೆ ತುಂಬಾ ಮೋಸವಾಗಿ ಕಷ್ಟವಾದ ಕಠಿಣವಾದ ಒಂದು ಅಂತ ಒಂದು ಅಗತ್ಯ ಏನಾದರೂ ಸಿಗುತ್ತದೆ ಎಂಬುದಾದ ಒಂದು ಕಾರಣ. Here very interesting thing. ಇಲ್ಲಿ ಒಂದು ನಾವು ತುಂಬಾ ವಿಶೇಷವಾಗಿ ಒಂದು ಕಾರ್ಯವನ್ನು ನೋಡೋಣ. I like this man. ಇಲ್ಲಿ ನಾನು ತುಂಬಾ ಇಷ್ಟವಾದ ಈ ಒಂದು ವ್ಯಕ್ತಿಯನ್ನು ನಾನು ಇಷ್ಟಪಡ್ತೇನೆ. He realizes his father now at this time at least. ಈ ಸಮಯದಲ್ಲಿ ಆದರೂ ಆತನು ಹೇಗಾದರೂ ಆತನ ತಂದೆಯನ್ನು ಕುರಿತು ಆತನು ಯೋಚನೆ ಮಾಡುವನಾಗಿದೆ. I have insulted and dishonored my father. ನನ್ನ ತಂದೆಯನ್ನು ನಾನು ಅವಮಾನಪಡಿಸಿ ಆತನು ತಿರಸ್ಕರಿಸಿದೆ. Let me go back to him. ಈಗ ನಾನು ಮತ್ತೆ ಆತನ ಬಳಿಗೆ ತಿರುಗಿ ಹೋಗಲಿ. Let me go back to him and ask him, at least don't take me as your son, take me as your slave, because your slaves are having plenty than what I am having. ನನ್ನ ತಂದೆಯ ಬಳಿಗೆ ನಾನು ಹಿಂತಿರುಗಿ ಹೋಗಿ ನನಗೆ ಯಾವುದೇ ರೀತಿಯಲ್ಲಿ ನನ್ನ ಮಗನಾಗಿ ನನ್ನನ್ನು ಸ್ವೀಕರಿಸುವ ಎಂಬುದಾಗಿ ಹೇಳೋದಕ್ಕೆ ಯಾವುದೇ ವಿಷಯದಲ್ಲಿ ನನಗೆ ಇದು ಸಾಧ್ಯವಿಲ್ಲ. ಆದ ಕಾರಣದಿಂದ ಹೋಗಿ ನನ್ನ ತಂದೆಯ ಮನೆಯಲ್ಲಿ ಒಂದು ಕೆಲಸಗಾರನಾಗಿ ನಾನು ಕೇವಲ ಒಂದು ಕೆಲಸಗಾರನಾಗಿ ಹೋಗಿ ಸೇರ್ತೇನೆ ಎಂಬುದಾಗಿ ಯೋಚಿಸಿದ. I like this part. ಇದು ಒಂದು ಒಳ್ಳೆಯ ಒಂದು ವಿಶೇಷ ನಾನು ಇಷ್ಟಪಡ್ತೇನೆ. Only few of us who are ready to do this. ಬರೀ ಕೆಲವರು ಮಾತ್ರವೇ ಈ ಒಂದು ಕಾರ್ಯವನ್ನು ಮಾಡಲಿಕ್ಕೆ ಇಷ್ಟಪಡ್ತಾರೆ. When some of us go away from God, ಕೆಲವರು ದೇವರನ್ನು ಬಿಟ್ಟು ದೂರ ಹೋಗುವಾಗ we don't like to come back. ಅವರು ಮತ್ತೆ ಹಿಂತಿರುಗಿ ಬರೋದಕ್ಕೆ ಇಷ್ಟಪಡೋದಿಲ್ಲ. They will be there only. ಅವರು ಅಲ್ಲೇ ಇರಬೇಕೆಂಬುದಾಗಿರ್ತಾರೆ. Even they die there only. ಅವರು ಅಲ್ಲೇ ಅವರು ಸತ್ರ ಕೂಡ ಹಾಗೆ ಇದ್ದು ಬಿಡ್ತಾರೆ ಅವರು. But this man decided to come back. ಆದರೆ ಈ ವ್ಯಕ್ತಿ ಹಿಂತಿರುಗಿ ಬರೋದಕ್ಕೆ ಇಷ್ಟಪಟ್ಟ. He had the courage to come back to God. ಈಗ ಆತನಲ್ಲಿ ಒಂದು ಮನಸ್ಸಿತ್ತು, ನಾನು ಮತ್ತೆ ತಿರುಗಾ ಹೋಗಬೇಕು ಎಂಬುದಾಗಿ. He had that courage. He is so emotional. He is so happiest moment. ಆತನಿಗೆ ತುಂಬಾ ಒಂದು ಸಂತೋಷವಾದ ಒಂದು ಸಮಯವಾಗಿತ್ತು. He likes to meet his son. ತನ್ನ ಮಗನನ್ನು ಭೇಟಿ ಮಾಡಲು ಆತನು ಇಷ್ಟಪಡ್ತಾನೆ. And then he declares a festival in his house. ಆದ ನಂತರ ಈಗ ಆತನ ಮನೆಯಲ್ಲಿ ಒಂದು ದೊಡ್ಡ ಸಂಭ್ರಮ ಮಾಡೋಣ ಎಂಬುದಾಗಿ ಹೇಳುವನಾಗಿದ್ದಾನೆ. Yeah, the father who celebrates. ಇಲ್ಲಿ ಈ ತಂದೆ ತನ್ನ ಮಗನು ಹಿಂತಿರುಗಿ ಬಂದಿರೋದನ್ನು ಒಂದು ದೊಡ್ಡ ಒಂದು ಹಬ್ಬ ಮಾಡುತ್ತಾ ಇದ್ದಾನೆ. He likes to celebrate your coming back. ಕಾರಣವೇನೆಂದರೆ ಆತನು ಹಿಂತಿರುಗಿ ಬರೋದನ್ನು ಆತನು ದೊಡ್ಡ ಒಂದು ಹಬ್ಬ ಮಾಡುವುದಾಗಿದೆ. When you come back, ನೀವು ಹಿಂತಿರುಗಿ ಬರುವಾಗ he celebrates it. ಆತನು ಸಂತೋಷಪಟ್ಟು ಅದನ್ನು ಸಂಭ್ರಮ ಮಾಡುವ. He says to his workers, ಅದನ್ನ ಎಲ್ಲ ಕೆಲಸಗಾರನಿಗೆ ತಂದೆ ಹೇಳ್ತಾನೆ, put him a new ring. ಈಗ ಆತನಿಗೆ ಹೊಸ ಉಂಗುರವನ್ನು ಕೊಡ್ರಿ. What is a ring means? ಉಂಗುರ ಅಂದ್ರೆ ಏನು? He gives back what he lost. ಆತನು ಏನೆಲ್ಲ ಕಳೆದುಕೊಂಡಿದ್ದಾನೋ ಅದನ್ನ ಹಿಂತಿರುಗಿ ಕೊಡುವ ಅರ್ಥ. He says, put him on the new garments. ಆತನಿಗೆ ಎಲ್ಲ ಹೊಸ ಬಟ್ಟೆಯನ್ನು ಆತನಿಗೆ ಹಾಕಿರಿ ಎಂಬುದಾಗಿ ಹೇಳ್ದ. What does that mean? ಅದರ ಅರ್ಥವೇನು? He lost everything. I shield you with a new cloth. ಆದ್ರೆ ಏನೆಲ್ಲ ಕಳೆದುಕೊಂಡಿದ್ದನೋ ಅದೆಲ್ಲ ಬಿಟ್ಟು ಈಗ ನಿನಗೆ ಹೊಸ ಬಟ್ಟೆಯಿಂದ ನಾನು ನಿನಗೆ ಒದಗಿಸ್ತೇನೆ ಎಂಬುದು. Then he says, you give him a new shoe.
ಆತನಿಗೆ ಒಂದು ಒಳ್ಳೆ ಒಂದು ಪಾದರಕ್ಷೆಯನ್ನು ಆತನಿಗೆ ಕೊಡ್ತಾರೆ. What does that mean? ಅದರ ಅರ್ಥವೇನು? Father says, I forgive your feet which have gone away from me. ನಾನು ನಿನ್ನನ್ನು ಕ್ಷಮಿಸುತ್ತೇನೆ, ಈ ಕಾಲು ಇದು ಬಿಟ್ಟು ನನ್ನನ್ನು ಬಿಟ್ಟು ದೂರ ಹೋಗಿದೆ ಎಂಬುದಾಗಿ. And then he says, bring back a calf and kill it and let us celebrate, eat and celebrate. ಆತನು ಈಗ ಎಲ್ಲವೂ ತರಿಸಿ ಆತನು ಎಲ್ಲ ಹಬ್ಬ ಮಾಡಿ ನಾವು ಸಂತೋಷ ಪಡೋಣ ಎಂಬುದಾಗಿ ಹೇಳ್ತಾರೆ. Verse 24 says, this is my son. ವಾಕ್ಯ 24ನೇ ಹೇಳ್ತಾ ಇದೆ, ಇವನೇ ನನ್ನ ಮಗ ಎಂಬುದಾಗಿ. Was dead. ಆತನು ಸತ್ತಿದ್ದ, and now he is alive again. ಈಗ ಆತನು ಬದುಕಿದ್ದಾನೆ. He was lost. ಆತನು ಕಳೆದೋಗಿದ್ದ, and now he is found. ಈಗ ಆತನು ಸಿಕ್ಕಿದ್ದಾನೆ. And they began to celebrate. ಈಗ ಅದರೆಲ್ಲ ಸಂಭ್ರಮ ಮಾಡ್ತಾ ಇದ್ದಾರೆ. He began to celebrate. ಈಗ ಎಲ್ಲ ಹಬ್ಬ ಮಾಡ್ತಾ ಇದ್ದಾರೆ. There is a twist in the story now. ಇಲ್ಲಿ ಒಂದು ಬೇರೆ ರೀತಿಯಲ್ಲಿ ಒಂದು ಕಥೆ ಇದೆ. He had another son, older son. ಈಗ ಒಂದು ದೊಡ್ಡ ಮಗ, ಹಿರಿಯ ಮಗ ಇದನ್ನಲ್ಲ. He heard this celebration. ಆತನು ಈ ಹಬ್ಬ ಮಾಡೋದನ್ನ ಆತನು ತಿಳ್ಕೊಂಡ. He went out to the field. ಆತನು ಹೋಗಿ ಹೊರಗಡೆ ಕೆಲಸ ಮಾಡಕ್ಕೆ ಆಚೆ ಹೋಗಿದ್ದ. When he came back, when he heard the sound, ಆತನು ಹಿಂತಿರುಗಿ ಮನೆಗೆ ಬರುವಾಗ ಈ ಒಂದು ಹಬ್ಬ ಮಾಡ್ತಾ ಇರುವ, ಸಂಭ್ರಮ ಮಾಡ್ತಾ ಇರುವ ಶಬ್ದವನ್ನು ಕೇಳುವಾಗ he calls one of the servant in the house. ಅಲ್ಲಿ ಕೆಲಸ ಮಾಡುವ ಒಬ್ಬರನ್ನು ಕರೆದು ಆತನು ಕೇಳ್ತಾನೆ, what is happening in my house? ನಮ್ಮ ಮನೆಯಲ್ಲಿ ಏನ್ ನಡೀತಾ ಇದೆ ಎಂಬುದಾಗಿ ಕೇಳ್ತಾನೆ. And they say, ಆಗ ಅವ್ರು ಹೇಳ್ತಾರೆ, your younger brother, ಆ ಕೆಲಸಕಾರ ಹೇಳ್ತಾ ಇದ್ದಾನೆ, ನಿನ್ನ ತಮ್ಮ he has come back. ಈಗ ಹಿಂತಿರುಗಿ ಬಂದಿದ್ದಾನೆ. Your father has arranged a celebration feast in your house. ಈಗ ಆದ ಕಾರಣದಿಂದ ನಿಮ್ಮ ತಂದೆ ಆತನು ಬಂದಿದ್ದ ಕಾರಣದಿಂದ ಒಂದು ದೊಡ್ಡ ಹಬ್ಬವನ್ನು ಮನೆಯಲ್ಲಿ ಮಾಡೋನಾಗಿದ್ದಾನೆ ಎಂಬುದಾಗಿ. You just imagine you are now a big son. ಈಗ ನೀವು ತಿಳ್ಕೊಳ್ರಿ, ಈಗ ನೀವು ದೊಡ್ಡ ಮಗನಾಗಿ ಆ ರೀತಿಯಲ್ಲಿ ಇದ್ರೆ, will you like to receive your brother? ನೀವು ನಿಮ್ಮ ತಮ್ಮನನ್ನು ಬಂದ್ರೆ ನೀವು ಇಷ್ಟಪಡ್ತೀರಾ? Like this brother who went away from taking your father's property, his share, and he comes back, and would you like to receive him in his house, in your house? ಇದೇ ರೀತಿಯಲ್ಲಿ ನಿಮ್ಮ ಮನೆಯಲ್ಲಿ ನಿಮ್ಮ ಆಸ್ತಿಯನ್ನು ತೆಗೆದುಕೊಂಡು ಹೋಗಿ ಎಲ್ಲವನ್ನು ಖರ್ಚು ಮಾಡಿ ಈಗ ಮನೆಗೆ ಹಿಂತಿರುಗಿ ಬರುವಾಗ ಅವರನ್ನು ನೀವು ಸೇರಿಸಿಕೊಳ್ಳಕ್ಕೆ ಇಷ್ಟಪಡ್ತೀರಾ? Not many of us. ಅನೇಕರು ನಾವು ಸೇರಿಸಿಕೊಳ್ಳೋದಕ್ಕೆ ಇಷ್ಟ. Because he took his portion and he went and he's come back again. ಕಾರಣ ಏನಂದ್ರೆ ಆತನ ಒಂದು ಆಸ್ತಿ ಆತನು ತೆಗೆದುಕೊಂಡು ಹೋಗಿ ಈಗ ಎಲ್ಲವನ್ನೂ ಖರ್ಚು ಮಾಡಿ ಈಗ ಹಿಂತಿರುಗಿ ಬಂದಿದ್ದಾನೆ. Now my portion is going to be again divided. ಈಗ ನನ್ನದು ಏನಿದೆಯೋ ಅದು ಈಗ ಮತ್ತೆ ಸರಿಭಾಗ ಮಾಡಬೇಕಾಗಿರುತ್ತದೆ. Right? He is now feeling insecure. ಈಗ ಆತನು ಭಯಪಡುವನಾಗಿದ್ದಾನೆ. Now he is feeling upset. ಈಗ ಅವನಿಗೆ ತುಂಬಾ ನೋವು ಆಗ್ತಾ ಇದೆ. I am being faithful to my father. ನನ್ನ ತಂದೆಗೆ ನಾನು ಸರಿಯಾಗಿ ಎಲ್ಲಾ ಸಮಯದಲ್ಲಿ ಇದ್ದೆ. I am working in his field. ನಾನು ಆತನ ಜಾಗದಲ್ಲಿ ಕೆಲಸ ಮಾಡ್ತಾ ಇದ್ದೆ. He did not make one celebration or festival for me. ನನಗೋಸ್ಕರ ಯಾವುದೇ ರೀತಿಯಲ್ಲಿ ಒಂದು ಹಬ್ಬ ಕೂಡ ಆತನು ಯಾವುದೇ ರೀತಿಯಲ್ಲಿ ಆತನು ಮಾಡಿಲ್ಲ. He did not give me one calf to eat with my friends. ಆತನು ಯಾವುದೇ ರೀತಿಯಲ್ಲಿ ಒಂದು ಎತ್ತು ಕೂಡ ನನಗೋಸ್ಕರ ಆತನು ಹೊಡೆದಿಲ್ಲ ಎಂಬುದಾಗಿ ಹೇಳ್ತಾರೆ. He has so much of pain and hurt against his father. ಈಗ ತನ್ನ ತಂದೆಯ ಮೇಲೆ ತುಂಬಾ ಕೋಪ ಮತ್ತೆ ಆತನಿಗೆ ತುಂಬಾ ಕಷ್ಟವಾಗಿದೆ. He is not willing to come in. He stays outside. He is protesting outside. ಈಗ ಆತನು ಒಳಗಡೆ ಬರ್ತಾ ಇಲ್ಲ, ಹೊರಗಡೆನೆ ನಿಂತು ಆತನು ಮಾತನಾಡ್ತಾ ಇದ್ದಾನೆ. When his father came to know this, ಈ ವಿಷಯವನ್ನು ತನ್ನ ತಂದೆಗೆ ತಿಳಿದುಕೊಂಡಾಗ, again father who loves, ಮತ್ತೆ ತಂದೆ ಪ್ರೀತಿ ಮಾಡುವ ತಂದೆಯಾಗಿದ್ದಾನೆ. the father who there is no partiality in his love. ಆ ತಂದೆ ಯಾವುದೇ ರೀತಿಯಲ್ಲಿ ಭೇದ ಭಾವ ನೋಡ್ದಿರಾ ತನ್ನ ದೊಡ್ಡ ಮಗನ ಬಳಿಗೆ ಹೋಗಿ and he says, come in. ಆಗ ಹೇಳ್ತಾನೆ, ಬಾ ನನ್ನ ಬಳಿಗೆ ಬಾ, join in the celebration. ನನ್ನೊಂದಿಗೆ ಸೇರಿ ಹಬ್ಬದಲ್ಲಿ ಸೇರಿಕೊ ಎಂಬುದಾಗಿ. The property here is not the matter. ಇಲ್ಲಿ ಆ ಒಂದು ಆಸ್ತಿ ದೊಡ್ಡ ವಿಷಯ ಅಲ್ಲ. Here the blessing is not the matter. ಇಲ್ಲಿ ಆಶೀರ್ವಾದ ದೊಡ್ಡ ವಿಷಯವಲ್ಲ. Here the things is not the matter. ಇಲ್ಲಿ ವಸ್ತುಗಳು ದೊಡ್ಡ ವಿಷಯಗಳಲ್ಲ. Here the ring is not the thing. ಇಲ್ಲಿ ಉಂಗುರ ದೊಡ್ಡ ವಿಷಯವಲ್ಲ. The garments is not the thing. ಇಲ್ಲಿ ಒದಿಸಿರುವ ಒಂದು ಹೊಸ ಬಟ್ಟೆ ದೊಡ್ಡ ವಿಷಯ ಅಲ್ಲ. Shoe is not the big thing. ಹಾಕಿಕೊಂಡಿರುವ ಪಾದರಕ್ಷೆ ದೊಡ್ಡದಲ್ಲ. My son is the big thing. ನನ್ನ ಮಗನು ಅದುವೇ ದೊಡ್ಡ ವಿಷಯ. He was lost. ಆತನು ಕಳೆದೋಗಿದ್ದ. I found him. ಈಗ ನಾನು ಹುಡುಕಿ ಸಿಕ್ಕಿದ್ದಾನೆ. He was dead. ಆತನು ಸತ್ತಿದ್ದ. He is alive. ಈಗ ಬದುಕಿದ್ದಾನೆ. That is why we need to celebrate. ಆದ ಕಾರಣದಿಂದನೇ ನಾವು ಈಗ ಹಬ್ಬ ಮಾಡಬೇಕು. So many of us we limit God with the things.
ಅನೇಕರು ದೇವರನ್ನು ಕೆಲವೊಂದು ಸಿಕ್ಕಿರುವ ಒಂದು ವಸ್ತುಗಳ ಮುಖಾಂತರ ಆತನನ್ನು ನಿಲ್ಲಿಸುತ್ತೇವೆ. If God gives a bigger thing for you, for something, house or car or job or money, he is a big God, he is a greater God. ಒಂದು ವೇಳೆ ನಿಮಗೆ ಒಂದು ಕಾರೋ ಇಲ್ಲ ಮನೆಯೋ ಇಲ್ಲ ಏನೋ ಒಂದು ದೊಡ್ಡ ಕಾರ್ಯ ನಿಮಗೆ ಸಿಕ್ಕಿದ್ರೆ ಅವಾಗ ನೀವು ಹೇಳ್ತೀರಾ ಈ ದೇವರೇ ತುಂಬಾ ದೊಡ್ಡ ದೇವರು ಎಂಬುದಾಗಿ. But God says that is not the big thing for me. ಆದರೆ ದೇವರು ಹೇಳ್ತಾರೆ ಅದು ದೊಡ್ಡದಲ್ಲ. Giving life to somebody is a big thing for me. ನನ್ನ ಜೀವವನ್ನು ಕೊಡುವುದೇ ದೊಡ್ಡ ವಿಷಯ. You are happy about the thing that what you receive from me. ನೀವು ನನ್ನ ಬಳಿಯಿಂದ ನೀವು ಹೊಂದಿಕೊಂಡಿರುವ ಆ ವಸ್ತುಗಳ ಕುರಿತು ನೀವು ಸಂತೋಷವಾಗಿದ್ದೀರಾ? Some of us we are like this elder brother. ಕೆಲವರು ಈ ಒಂದು ಹಿರಿಯ ಸಹೋದರ ರೀತಿಯಲ್ಲಿ we stick to the father because father gives everything to us. ಆದ್ರೆ ತಂದೆ ಬಳಿಯಲ್ಲಿ ಯಾವಾಗಲೂ ಇದ್ದ ಕಾರಣವೇನೆಂದರೆ ತಂದೆ ಎಲ್ಲವನ್ನೂ ಕೊಡ್ತಾ ಇದ್ದ. He says whatever I have it belongs to you now. ತಂದೆ ಹೇಳ್ತಿದ್ರೆ ಏನೆಲ್ಲ ನನ್ನಲ್ಲಿ ಇತ್ತು ಅದೆಲ್ಲ ಅದು ನಿನ್ನದಾಗಿದೆ. But that is not the big thing. ಆದ್ರೆ ಅದು ದೊಡ್ಡ ವಿಷಯವಲ್ಲ. The big thing is your brother has come back. ಅದು ದೊಡ್ಡ ವಿಷಯ ಏನಂದ್ರೆ ನಿನ್ನ ತಮ್ಮ ಹಿಂತಿರುಗಿ ಬಂದಿದ್ದಾನೆ. That is a big thing here. ಇದುವೇ ತುಂಬಾ ದೊಡ್ಡ ವಿಷಯ. Let us not limit God with any of the material things, any of the things that what you receive. ಒಂದು ವಿಷಯ ನೀವು ತಿಳಿದುಕೊಳ್ಳಬೇಕು, ನಿಮಗೆ ಸಿಕ್ಕಿರುವ ವಸ್ತುಗಳ ಮುಖಾಂತರ ಇಷ್ಟೇ ದೇವರು ದೊಡ್ಡವರು ಎಂಬುದಾಗಿ ನೀವು ತಿಳಿದುಕೊಳ್ಳಬೇಕು. Maybe he gives whatever you ask. ನೀವು ಕೇಳುವುದನ್ನು ಆತನು ಒಂದು ವೇಳೆ ಕೊಡಬಹುದು. You are responsible for what you receive. ನೀವು ಏನು ಪಡೆದುಕೊಂಡಿದ್ದೀರಾ ಅದು ನಿಮ್ಮ ಜವಾಬ್ದಾರಿಯಾಗಿರುತ್ತದೆ. But when you lose it, ಆದರೆ ಅದನ್ನು ನೀವು ಕಳೆದುಕೊಳ್ಳುವಾಗ, when you fail it, ಅದರಲ್ಲಿ ನೀವು ಸೋತು ಹೋಗುವಾಗ, don't worry. ನೀವು ಚಿಂತೆ ಪಡಬೇಡ್ರಿ. Your father who ready to receive you, who likes to celebrate your life. ನಿಮ್ಮನ್ನು ಮತ್ತೆ ಹಿಂತಿರುಗಿಸಿ ತೆಗೆದುಕೊಳ್ಳುತ್ತಾನೆ ಆತನು ನಿಮ್ಮ ಜೀವಿತವನ್ನು ಆತನು ಮತ್ತೆ ಅದನ್ನು ಸಂತೋಷ ಪಡುವನಾಗಿದ್ದಾನೆ. He likes to forgive you. ಆತನು ನಿಮ್ಮ ಪಾಪಗಳನ್ನು ಕ್ಷಮಿಸಲು ಇಷ್ಟಪಡುತ್ತಾನೆ. He likes to celebrate our life. ಅದು ಮಾತ್ರವಲ್ಲ, ಆತನು ನಮ್ಮೊಂದಿಗೆ ಆತನು ಸಂಭ್ರಮ ಮಾಡಲು ಆತನು ಇಷ್ಟಪಡುತ್ತಾನೆ. This is our God. ಅದುವೇ ನಮ್ಮ ದೇವರು. This is our God who loves us. ಇವರೇ ಇಂಥ ಒಂದು ದೇವರು, ಅವರು ನಮ್ಮನ್ನು ಪ್ರೀತಿ ಮಾಡುವ ದೇವರು. Maybe you don't have a good father in the world. ಒಂದು ವೇಳೆ ಈ ಲೋಕದಲ್ಲಿ ನಿಮಗೆ ಒಂದು ಒಳ್ಳೆ ತಂದೆ ಇಲ್ದಿರ ಇರಬಹುದು. But this father, ಆದರೆ ಈ ತಂದೆ says to you, ನಿಮಗೆ ಹೇಳ್ತಾರೆ, I give you everything what you ask. ನಾನು ನಿಮಗೆ ಏನೆಲ್ಲ ಕೇಳಿದ್ದೀನಿ ಅದೆಲ್ಲ ಕೊಟ್ಟಿದ್ದೇನೆ. At the same time, when you lose everything what I give, ಅದೇ ಸಮಯದಲ್ಲಿ ನೀನೆಲ್ಲಿ ಇದ್ದಂತ ಎಲ್ಲವನ್ನೂ ನೀನು ಕಳೆದುಕೊಳ್ಳುವಾಗ, I like to forgive you. ಮತ್ತೆ ನಾನು ನಿನ್ನನ್ನು ಕ್ಷಮಿಸಲು ಇಷ್ಟಪಡುತ್ತೇನೆ. I like to receive you back. ನಾನು ನಿನ್ನನ್ನು ಹಿಂತಿರುಗಿಸಿ ತೆಗೆದುಕೊಳ್ಳಲು ಇಷ್ಟಪಡುತ್ತೇನೆ. And when you come back to me, ನೀನು ನನ್ನ ಬಳಿಗೆ ಮತ್ತೆ ಬರುವಾಗ, you are the matter to me. ನೀನೇ ನನಗೆ ಮುಖ್ಯವಾದ ಒಂದು ವಿಷಯವಾಗಿದೆ. I am not upset about the things that I gave you, you did not use it. ನಾನು ಏನು ನಿನಗೆ ಕೊಟ್ಟು ಅದನ್ನು ನೀನು ಸರಿಯಾಗಿ ಉಪಯೋಗಿಸಿಲ್ಲ ಎಂಬುದಾಗಿ ಅದರ ಕುರಿತು ನಾನು ಚಿಂತೆ ಪಡೋದಿಲ್ಲ. For me, your coming back is celebration. ನನಗೆ ನೀನು ಹಿಂತಿರುಗಿ ಬರುವುದೇ ನನಗೆ ಒಂದು ದೊಡ್ಡ ಹಬ್ಬವಾಗಿದೆ. He likes to celebrate our lives. ಆತನು ನಮ್ಮ ಜೀವಿತವನ್ನು ತುಂಬಾ ದೊಡ್ಡ ಸಂಭ್ರಮ ಮಾಡಲು ಆತನು ಇಷ್ಟಪಡುತ್ತಾನೆ. Today is a time for all of us. ಇವತ್ತು ಆ ಒಂದು ಸಮಯ ನಮ್ಮೆಲ್ಲರಿಗೂ ಕೊಡಲ್ಪಟ್ಟಿದೆ. If you have gone too far, ಒಂದು ವೇಳೆ ನೀವು ದೇವರಿಂದ ದೂರ ಹೋಗಿದ್ರೆ, let's come back. ಮತ್ತೆ ಹಿಂತಿರುಗಿ ಬರೋಣ. He will forgive you. ಆತನು ನಿಮ್ಮನ್ನು ಕ್ಷಮಿಸ್ತಾನೆ. And he will like to celebrate your life. ಅದು ಮಾತ್ರವಲ್ಲ, ಆತನು ನಿಮ್ಮ ಜೀವಿತವನ್ನು ಆತನು ಹಬ್ಬ ಮಾಡಲು ಇಷ್ಟಪಡುತ್ತಾನೆ. And as we are still in the presence of God, ಹಾಗೆ ನಾವೆಲ್ಲರೂ ದೇವರ ಸಮ್ಮುಖದಲ್ಲಿ ಈ ಸಮಯದಲ್ಲಿ ಕುಳಿತಿರುವ, let's commit our life to God. ನಮ್ಮ ಜೀವಿತವನ್ನು ದೇವರಿಗೆ ಒಪ್ಪಿಸಿಕೊಡೋಣ. Commit to this loving Father. ನಾವು ನಮ್ಮ ಜೀವಿತವನ್ನು ಪ್ರೀತಿ ಮಾಡುವ ತಂದೆಗೆ ಒಪ್ಪಿಸಿಕೊಡೋಣ. And he likes to bless us. ಕಾರಣವೇನೆಂದರೆ ಆತನು ನಮ್ಮನ್ನು ಆಶೀರ್ವದಿಸಲು ಇಷ್ಟಪಡ್ತಾನೆ. He likes to forgive us. ಆತನು ನಮಗೆ ಕ್ಷಮಿಸಲು ಇಷ್ಟಪಡ್ತಾನೆ. He likes to celebrate our life. ಆತನು ನಮ್ಮ ಜೀವಿತವನ್ನು ಆತನು ಸಂಭ್ರಮ ಮಾಡಲು ಇಷ್ಟಪಡುತ್ತಾನೆ. May God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ.